ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತಿನ ಸೆಷನಲ್ಲಿ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಸೆಕೆಂಡ್ ಚಾಪ್ಟರ್, ಸೊ ಇದು ಸಬ್ಲೀಸ್ ಈ ಅಕೌಂಟನ್ನ ಈ ಚಾಪ್ಟರನ್ನು ಇವತ್ತು ಈ ಸೆಷನಿಂದ ಸ್ಟಾರ್ಟ್ ಮಾಡೋಣ. ಇದುವರೆಗೂ ನೀವು ಕಲ್ತಿರುವಂಥದ್ದು ರಾಯಲ್ಟಿ ಅಕೌಂಟ್ಸ್, ಲೀಸ್ ಅಕೌಂಟ್. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ಇದುವರೆಗೆ ಕಲ್ತಿರೋದ್ರಲ್ಲಿ ನೀವು ಇಬ್ಬರು ಪಾರ್ಟಿ ಇರ್ತಿದ್ರು. ಒಬ್ಬರು ಸೈಟ್ ಜಾಗದ ಓನರ್ ಇರ್ತಿದ್ರು, ಅವರು ಲ್ಯಾಂಡ್ ಲಾರ್ಡ್ ಇರ್ತಿದ್ರು. ಅವರು ಆ ಲ್ಯಾಂಡ್ ಲಾರ್ಡನ್ನ ಇನ್ನೊಂದು ಪಾರ್ಟಿಗೆ, ಒಬ್ಬ ಪಾರ್ಟಿಗೆ ಅದನ್ನ ಲೀಸ್ ಕೊಡ್ತಾ ಇದ್ರು. ಅವರಿಬ್ಬರು ಮಧ್ಯೆ ನಡೆಯುವಂತಹ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ರೆಕಾರ್ಡ್ ಮಾಡ್ತಾ ಇದ್ವಿ. ಸೊ ಈ ಸಬ್ ಲೀಸ್ ಅಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ಲ್ಯಾಂಡ್ ಲಾರ್ಡ್ ಇರ್ತಾನೆ, ಅವನ ಹತ್ರ ಒಬ್ಬ ಬಾಡಿಗೆಗೆ ತಗೊಂಡಿರ್ತಾನೆ ಜಮೀನನ್ನ. ಆ ಬಾಡಿಗೆನ ತಗೊಂಡು ಇನ್ನೊಬ್ಬ ಅದನ್ನ ಇನ್ನೊಬ್ಬನಿಗೆ ಅದನ್ನ ಲೀಸಿಗೆ ಕೊಡ್ತಾನೆ. ಆ ರೀತಿಯಾಗಿ ನಡೆಯುವಂಥ ಟ್ರಾನ್ಸಾಕ್ಷನ್. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ಈಗ ಎ ಅನ್ನೋನು ಒಬ್ಬ ಇರ್ತಾನೆ. ಸೊ ಎ ಅನ್ನೋನು ಏನವನು ಹತ್ರದಿಂದ ಜಾಗನ ತಗೊಳ್ತಾನೆ. ಸೊ ಇಲ್ಲಿ ಯಾರು, ಅಶೋಕ್ ಇವನು ಒಬ್ಬ ಟೆನೆಂಟ್ ಅಂತ ಹೇಳಿದ್ರೆ ಲೆಸ್ಸಿ. ಇವನು ಲೆಸ್ಸಿ ಇರ್ತಾನೆ. ಸೊ ಅವನು ಲೆಸ್ಸಿ. ಅಶೋಕ್ ಅನ್ನೋನು ಟೆನೆಂಟ್, ಲೆಸ್ಸಿ. ಬಿ ಅನ್ನೋನು ಲ್ಯಾಂಡ್ ಲಾರ್ಡ್. ಬಿ ಲ್ಯಾಂಡ್ ಲಾರ್ಡ್. Ashok, so Bashir. So Bashir is the landlord. ಅಶೋಕ್ ಅನ್ನೋನು ಟೆನೆಂಟ್. ಅಶೋಕ್ ಮತ್ತೆ ಬಶೀರ್ ಇವರಿಬ್ರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅದರಲ್ಲಿ ಅಶೋಕ್ ಬಶೀರ್ ಅನ್ನೋನ ಕೈಯಿಂದ ಈ ಜಾಗವನ್ನ ತಗೊಳ್ತಾನೆ ಫಾರ್ ಲೀಸ್ಗೆ. ಈಗ ಅಶೋಕ್ ಲೆಕ್ಕಿ ಆಗಿರ್ತಾನೆ. ನೆಕ್ಸ್ಟ್ ಈ ಅಶೋಕ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಶೋಕ್ ಇನ್ನೊಬ್ಬನಿಗೆ ಆ ಜಾಗವನ್ನ ಕೊಡ್ತಾನೆ. ಸೊ ಫಾರ್ ಎಕ್ಸಾಂಪಲ್, ಚಂದ್ರ ಅನ್ನೋನಿಗೆ ಈ ಜಾಗವನ್ನ ಕೊಡ್ತಾನೆ. ಸೊ ಈಸ್ ನೋನ್ ಆಸ್ ಸಬ್ ಲೆಸ್ಸಿ. ಓಕೆ. ಸೊ ಇಲ್ಲಿ ಅಶೋಕ್ ಬಶೀರ್ ಹತ್ರ ಜಾಗವನ್ನು ತಗೋತಾನೆ. ಸೊ ಈ ಅಶೋಕ್ ಅನ್ನೋನು ನೆಕ್ಸ್ಟ್ ಏನ್ ಮಾಡ್ತಾನೆ, ಅದನ್ನ ಚಂದ್ರನ್ ಅವನಿಗೆ ಒಂದು ಪಾರ್ಟ್ ಆಫ್ ದಿ ಜಮೀನ್. ಸೊ ಇಲ್ಲಿ ಫುಲ್ ಕೊಡಲ್ಲ, ಪಾರ್ಟ್ ದಿ ಲ್ಯಾಂಡ್, ಪಾರ್ಟ್ ಆಫ್ ದಿ ಲ್ಯಾಂಡಿನ ಚಂದ್ರನ್ ಅವನಿಗೆ ಬಿಟ್ಕೊಡ್ತಾನೆ. ಸೊ ಇಲ್ಲಿ ಟೋಟಲಿ ಫೈನಲಿ ಪೇಮೆಂಟ್ ಮಾಡಬೇಕಾಗಿರುವಂತದ್ದು ಲ್ಯಾಂಡ್ ಲಾರ್ಡ್ ಯಾರು, ಅಶೋಕ್. ಸೊ ಇಲ್ಲಿ ಚಂದ್ರನಿಗೆ ಮತ್ತೆ ಬಶೀರ್ಗೆ ಯಾವುದೇ ರೀತಿಯಾದಂತಹ ರಿಲೇಶನ್ಶಿಪ್ ಇರಲ್ಲ. ಓಕೆ. ಸೊ ಇಲ್ಲಿ ಇವರಿಬ್ಬರಿಗೆ ಯಾವುದೇ ರೀತಿಯಾದಂತಹ ರಿಲೇಶನ್ಶಿಪ್ ಇರಲ್ಲ. ಹಾಗೂ ಚಂದ್ರನವನು ಬಶೀರ್ಗೆ ಯಾವುದೇ ಪೇಮೆಂಟ್ ಕೂಡ ಮಾಡಬೇಕು ಅಂತ ಏನು ಇರೋದಿಲ್ಲ. ಓಕೆ. ಸೊ ದಿಸ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದೆಮ್. ಸೊ ಇಲ್ಲಿ ಅಶೋಕ್ ಚಂದ್ರನಿಗೆ
ಈ ಸಬ್ಲೀಸ್ ಕೊಡ್ಬೇಕಾದ್ರೆ ಅಶೋಕ್ ಅನ್ನೋನು ಈ ಬಶೀರ್ ಅನ್ನೋ ಕೈಯಿಂದ ಮೊದಲೇ ಪರ್ಮಿಷನ್ ತಗೊಳ್ಬೇಕು. ಜಾಗವನ್ನ ಇವನ ಹೆಸರಿಗೆ ಫಸ್ಟ್ ತಗೊಂಡಿರ್ತಾನೆ. ಇವನಿಗೆ ಕೊಡ್ಬೇಕಾದ್ರೆ ಬಶೀರ್ ಕೈ ಅವರ ಹತ್ರ ಮೊದಲೇ ಪರ್ಮಿಷನ್ ತಗೊಂಡಿರ್ತಾನೆ. ಸ್ವಲ್ಪ ಜಾಗನ ನಾನು ಸಬ್ಲೀಸ್ ಮಾಡ್ತೀನಿ ಅಂತೇಳಿ. ಓಕೆ, ಸೊ ಇಲ್ಲಿ ಅಶೋಕ್ ಎಷ್ಟೇ ಪೇಮೆಂಟ್ ಕೊಡ್ಬೇಕಾಗಿದ್ರು ಅದು ಬಶೀರ್ಗೆ ಅಶೋಕ್ನೇ ಕೊಡ್ಬೇಕಾಗತ್ತೆ, ನಾಟ್ ಚಂದ್ರ ನಿಮಗೆ ಕೊಡ್ಬೇಕಾಗಿರಲ್ಲ. ಬಟ್ ಇವನು ಎಷ್ಟು ಉತ್ಪನ್ನ ಮಾಡ್ತಾನೆ ಅದ್ರದ್ದು ಕಂಪ್ಲೀಟ್ ಅಮೌಂಟ್ ಅನ್ನ ಇಲ್ಲಿ ಇವನಿಗೆ ಇದನ್ನ ಕೊಡ್ಬೇಕಾಗತ್ತೆ. ಬಟ್ ಇಲ್ಲಿ ಟೋಟಲ್ ಪ್ರೊಡಕ್ಷನ್ ಏನಿದೆ ಆ ಪ್ರೊಡಕ್ಷನ್ ಅಶೋಕ್ ಮತ್ತೆ ಚಂದ್ರ ಇಬ್ಬರು ಸೇರಿ ಇವನಿಗೆ ಬಿ ಅನ್ನೋನಿಗೆ ಮೊದಲು ಎಷ್ಟು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಆ ಬೇಸಿಸ್ ಮೇಲೆ ಕೊಡ್ಬೇಕಾಗತ್ತೆ. ಓಕೆ, ಸೊ ದಿಸ್ ಈಸ್ ದ ಸಬ್ಲೀಸ್. ಸೊ ಇಲ್ಲಿ ಅಕೌಂಟ್ಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾವು ಒಂದು ಪ್ರಾಬ್ಲಮ್ ಮುಖಾಂತರ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಒನ್ ಪ್ರಾಬ್ಲಮ್. ಇಲ್ಲಿ ಇದು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ, ನೋಟ್ಸ್ ಕಳಿಸ್ತೀನಿ, ನೀವು ನೋಡ್ಕೊಳ್ಳಿ. ಕ್ವಶನ್ ಇದೆ ನೋಡಿ. ನಾಗೇಶ್ obtains a lease from Madhava to work a mine. The terms being a royalty of ₹10 per ton, merging into minimum rent of 10,000 per annum. ಸೊ ಇಲ್ಲಿ ನಾಗೇಶ್ ಅನ್ನೋನು ಒಂದು ಲೀಸ್ ತಗೊಳ್ತಾನೆ ಮಾಧವ ಹತ್ರದಿಂದ. ಸೊ ಮಾಧವ ಇಲ್ಲಿ ಲ್ಯಾಂಡ್ ಲಾರ್ಡ್, ನಾಗೇಶ ಇಸ್ ದ ಲೆಸ್ಸಿ. ಸೊ ಇಲ್ಲಿ ಇವನು ಒಂದು ಮೈನ್ ಅನ್ನು ತಗೊಳ್ತಾ ಇದ್ದಾನೆ. ಸೊ ಇದು ₹10 ಪರ್ ಟನ್, ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಅಷ್ಟು ಪ್ರೊಡಕ್ಷನ್ ಮೇಲೆ ₹10 ಪರ್ ಟನ್ ಕೊಡ್ತೀನಿ ನಿನಗೆ ಅಂತೇಳಿ ನಾಗೇಶ್ ಒಪ್ಪಿಗೆ ಮಾಡ್ಕೊಂಡು ತಗೊಳ್ತಾನೆ. ಅಂಡ್ ಮಿನಿಮಮ್ ರೆಂಟ್ ₹10,000 ಕೊಡ್ತೀನಿ ಅಂತೇಳಿ ಅಗ್ರಿಮೆಂಟ್ ಆಗಿದೆ. ದೆನ್ being granted to lessee the right to recover short workings for the first 4 years of the lease. ಸೊ ಶಾರ್ಟ್ ವರ್ಕಿಂಗ್ ಏನಾದರೂ ಆದರೆ ಫಸ್ಟ್ 4 years ಮಾತ್ರ ರಿಕವರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ಫಸ್ಟ್ 4 years ಅಂತ ಮಾತ್ರ ಕೊಟ್ಟಿದ್ದಾರೆ. ಅದಾದ್ಮೇಲೆ ಯಾವುದೇ ಶಾರ್ಟ್ ವರ್ಕಿಂಗ್ ರಿಕವರಿ ಆಗಲ್ಲ. ಓಕೆ, ಫಸ್ಟ್ 4 years ಅಲ್ಲಿ ಮಾತ್ರ. ನಾಗೇಶ್ subleases a part of the land to Arun. So this is the concept of sublease. ನಾಗೇಶ್ ಅನ್ನೋನು ಅವನಿಗೆ ಸಿಕ್ಕಿರುವ ಜಾಗದಲ್ಲಿ ಸ್ವಲ್ಪ ಜಾಗನ ಪಾರ್ಟ್ ಆಫ್ ದ ಲ್ಯಾಂಡ್ ಟು ದಿ ಅರುಣ್ ಅನ್ನೋನಿಗೆ ಸ್ವಲ್ಪ ಜಾಗವನ್ನ ಲೀಸ್ಗೆ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬನಿಗೆ ಎಲ್ಲ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರಲ್ಲ. ಆ ಕಾರಣದಿಂದ ಸೊ ಅಲ್ಲಿ ಒಳ್ಳೆ ಪ್ರೊಡಕ್ಷನ್ ಮಾಡ್ಲಿಕ್ಕೋಸ್ಕರ ಅವನು ಇನ್ನೊಬ್ಬನಿಗೆ ಜಾಗವನ್ನ ಕೆಲಸ ಮಾಡಲಿಕ್ಕೆ ಲೀಸ್ ಕೊಡ್ತಾನೆ. ಅವನ ಹೆಸರು ಅರುಣ್. ಸೊ ಟರ್ಮ್ಸ್ ರಾಯಲ್ಟಿ ಆಫ್ ₹2.50 per ton, merging into minimum rent of 5,000. ಸೊ ನಾಗೇಶ್ ಅರುಣ್ಗೆ ಕೊಡ್ಬೇಕಾದ್ರೆ ಏನ್ ಮಾಡ್ತಾನೆ, ಸೊ ಇಲ್ಲಿ ಅವನು ಅರುಣ್ ಎಷ್ಟು ಪ್ರೊಡಕ್ಷನ್ ತೆಗಿತಾನೆ ಅದರಲ್ಲಿ ಅವನು ₹12.50 ಕೊಡಬೇಕು. ಓಕೆ, ಸೊ ₹12.50 ಪರ್ ಟನ್, ಎಷ್ಟು ಟನ್ ತೆಗಿತಾನೆ ಅದಕ್ಕೆ ₹12.50 ಕೊಡಬೇಕು. ಮತ್ತು ₹5,000 ಮಿನಿಮಮ್ ರೆಂಟ್, ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಓಕೆ, ಸೊ ಇಲ್ಲಿ ಮಿನಿಮಮ್ ರೆಂಟ್ ಮತ್ತೆ ಒಂದು ಟನ್ನಿಗೆ ಎಷ್ಟು ಅಂತೇಳಿ ಇವ್ರದ್ದು ಬೇರೆ ಅಗ್ರಿಮೆಂಟ್ ಆಗಿರುತ್ತೆ. ಓಕೆ, ಸೊ ಇದು ನಾಗೇಶ್ ಮತ್ತೆ ಅರುಣ್ ಮಧ್ಯದಲ್ಲಿ ಆಗಿರುವಂತದ್ದು. ಸೊ ಇಲ್ಲಿ ನಾಗೇಶ್ ಮತ್ತೆ ಮಾಧವನ್ ಜೊತೆ ಆಗಿರುವಂತದ್ದು ಮೇನ್ ನಮ್ಗೆ ಇಲ್ಲಿ ಅಗ್ರಿಮೆಂಟ್. ಸೊ ಇಲ್ಲಿ ಈ ಟರ್ಮ್ಸ್ಗಳೇ ಎಷ್ಟೇನೆಲ್ಲ ಚೇಂಜ್ ಮಾಡ್ಕೊಳ್ತಾರೆ ನಾಗೇಶ್, ಅದಕ್ಕೂ ಮಾಧವನ್ಗೂ ಯಾವುದೇ ರಿಲೇಶನ್ಶಿಪ್ ಇರಲ್ಲ. ಓಕೆ, ಸೊ ನಾಗೇಶ್ ಏನಿದ್ರು ₹10 ಪರ್ ಟನ್ ಅಲ್ಲಿ ಕೊಡಬೇಕು. ಬಟ್ ಪ್ರೊಡಕ್ಷನ್ ಡಿಪೆಂಡ್ಸ್. ಅರುಣ್ ಮತ್ತೆ ನಾಗೇಶದು ಇಬ್ಬರದು ಪ್ರೊಡಕ್ಷನ್ ಸೇರಿ ₹10 ಪರ್ ಟನ್ ಅಲ್ಲಿ ಕೊಡಬೇಕು. ಓಕೆ, ಅಂಡ್ ಆಲ್ಸೋ ನಾಗೇಶ್ ಮಾಧವನಿಗೆ ₹10,000 ಮಿನಿಮಮ್ ರೆಂಟ್ ನ ಪೇಮೆಂಟ್ ಮಾಡಬೇಕು. ಓಕೆ, ಸೊ ನಾಗೇಶ್ ಮತ್ತೆ ಅರುಣ್ ಮಧ್ಯೆ ಏನ್ ಅಗ್ರಿಮೆಂಟ್ ಆಗಿರುತ್ತೆ ಅದು ಇವರಿಬ್ಬರ ಮಧ್ಯೆ ನಡೆಯುವಂತಹ ಮಾತ್ರ ಅಗ್ರಿಮೆಂಟ್. ಓಕೆನಾ. ಸೊ ಇಲ್ಲಿ ಇವ್ರಿಗೆ ರಿಕ್ರೂಟ್ಮೆಂಟ್, ಶಾರ್ಟ್ ವರ್ಕಿಂಗ್ ರಿಕ್ರೂಟ್ಮೆಂಟ್ ಬಗ್ಗೆ ಹೇಳ್ತಿರೋದು, ಬೀಯಿಂಗ್ ಅವೈಲೇಬಲ್ ಫಾರ್ 2 years ಫಾಲೋವಿಂಗ್ ದ ಶಾರ್ಟ್ ವರ್ಕಿಂಗ್. ಸೊ ಇಲ್ಲಿ ನಾಗೇಶ್ ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಇವನಿಗೆ ಅರುಣನಿಗೆ ಶಾರ್ಟ್ ವರ್ಕಿಂಗ್ ಆದ್ರೆ
ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಆಗುತ್ತೆ ಅದರಿಂದ 2 ವರ್ಷದವರೆಗೆ ಟೈಮ್ ಕೊಟ್ಟಿರ್ತಾರೆ ರಿಕ್ರೂಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅವರಿಗೆ. ಓಕೆ, ಸೊ ಇಲ್ಲಿ ಬೇರೆ ರೀತಿ ರಿಕ್ರೂಟ್ಮೆಂಟ್ ಇದೆ, ಇಲ್ಲಿ ಬೇರೆ ರೀತಿಯಾದ ಶಾರ್ಟ್ ವರ್ಕಿಂಗ್ ರಿಕ್ರೂಟ್ಮೆಂಟ್ ಇದೆ. ಔಟ್ಪುಟ್ ಇಸ್ ಅಂಡ್ ಸೊ ಇಲ್ಲಿ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಬ್ಬರು ಪ್ರೊಡಕ್ಷನ್ ಔಟ್ಪುಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ 2007 to 2011 ಇದೆ ವರ್ಷ. ಸೊ ನಾಗೇಶ್ ಎಷ್ಟು ಪ್ರೊಡಕ್ಷನ್ ಮಾಡ್ತಾನೆ ಅನ್ನೋದು ಕೊಟ್ಟಿದ್ದಾರೆ. ಸೊ ನಾಗೇಶ್ 500, 550, 600, 650, 700 ಇದೆ. ಅದು ನಾಗೇಶ್ ಕೊಟ್ಟಿರುವಂಥದ್ದು ಸಬ್ಲೀಸ್ ಇವನು 250, 300, 400, 500, 800. ಓಕೆ, ಸೊ ಇಷ್ಟು ಪ್ರೊಡಕ್ಷನ್ ಅನ್ನ ಅರ್ನ್ ಮಾಡಿರುವಂಥದ್ದು. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳಿ ಈ ಪ್ರಾಬ್ಲಮ್ ಅನ್ನ ನೋಡೋಣ. ಓಕೆ, ಸೊ ಇಲ್ಲಿ ಈ ಪ್ರಾಬ್ಲಮ್ಗಳಲ್ಲಿ ನೀವು ಲಾಸ್ಟ್ ಟೈಮ್ ಏನ್ ಮಾಡಿದ್ರಿ ಸೇಮ್ ಸ್ಟೇಟ್ಮೆಂಟ್ಗಳನ್ನ ಮಾಡ್ಕೋಬೇಕಾಗತ್ತೆ. ಬಟ್ ಇಲ್ಲಿ ಒಂದು ಚೇಂಜಸ್ ಏನಂತ ಹೇಳಿದ್ರೆ 2 ಸ್ಟೇಟ್ಮೆಂಟ್ಗಳನ್ನ ಮಾಡ್ಕೋಬೇಕಾಗತ್ತೆ. ಹೇಳಿದ್ರೆ ಒಂದು ನಾಗೇಶ್ಗೆ ಬರ್ತಿರುವಂತಹ ಒಂದು ಟೋಟಲ್ ಪ್ರೊಡಕ್ಷನ್ 500 plus 250 ಎರಡೂ ಸೇರಿಸಿ ನಾಗೇಶಿಗೆ ಬರ್ತಿರುವಂತಹ ಪ್ರೊಡಕ್ಷನ್ ಮೇಲೆ ಕ್ಯಾಲ್ಕುಲೇಷನ್ ಆಗುವಂತ ರಾಯಲ್ಟಿ, ಮತ್ತೆ ಕೇವಲ ಅದು ಮಾತ್ರ ಎಷ್ಟು ರಾಯಲ್ಟಿ ಅವನು ಪೇಮೆಂಟ್ ಮಾಡಬೇಕು ಅದರ ಕ್ಯಾಲ್ಕುಲೇಷನ್ 2 ಸ್ಟೇಟ್ಮೆಂಟ್ ಇಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಒನ್ ಸ್ಟೇಟ್ಮೆಂಟ್ ಆಫ್ ರಾಯಲ್ಟೀಸ್ ಪೇಯಬಲ್, ಶಾರ್ಟ್ ವರ್ಕಿಂಗ್ಸ್ ಅಂಡ್ ರಿಕ್ರೂಟ್ಮೆಂಟ್ ಪೇಯಬಲ್ ಟು ಮಾಧವ. ಇಲ್ಲಿ ಫೈನಲ್ ಆಗಿ ನಾಗೇಶ್ ಅನ್ನೋನು ಮಾಧವನಿಗೆ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮಾಧವನಿಗೆ ಕೊಡ್ಬೇಕಾದಂತ ಎಷ್ಟು ಅಮೌಂಟ್ ಅಂತೇಳಿ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಕಾಲಮ್ಸ್ ಇಯರ್ ಔಟ್ಪುಟ್, actual royalty, minimum rent, short working, surplus royalty, recouped, recoupable, irrecoupable, net surplus royalty, total amount payable. ಇಷ್ಟು ಕಾಲಮ್ ಹಾಕಿ. ಸೊ ಇಯರ್ 2007 to 2011 ಕೊಟ್ಟಿದ್ದಾರೆ. 7, 8, 9, 10, 11. ಸೊ ಇಲ್ಲಿ ಔಟ್ಪುಟ್ ತಗೊಳ್ಬೇಕಾದ್ರೆ ಟೋಟಲ್ ಔಟ್ಪುಟ್ ಇಬ್ಬರದು ಟೋಟಲ್ ಮಾಡಿ ತಗೊಳ್ಬೇಕು. 500 ಟನ್ಸ್ ಇವನಿದೆ, ಸಬ್ಲೀಸ್ ಕೊಟ್ಟಿರುವಂಥದ್ದು 250 ಟನ್ ಇದೆ. ಇದು ಎರಡನ್ನು ಟೋಟಲ್ ಮಾಡಿ ಔಟ್ಪುಟ್ ತಗೊಳ್ಬೇಕು. ಸೊ ಇಲ್ಲಿ 750 ಟೋಟಲ್ ಔಟ್ಪುಟ್ ಆಗಿದೆ. 500 plus 250 750, 550 plus 300 850, 600 plus 400 1000, 650 plus 500 1150, 700 plus 800 1500. Okay, so this is the output. ಇಲ್ಲಿ ರಾಯಲ್ಟಿ ಎಷ್ಟು ಕೊಡಬೇಕು ಪರ್ ಟನ್ನಿಗೆ, ನಾಗೇಶ್ ಮತ್ತೆ ಮಾಧವನ್ ಜೊತೆ ಅಗ್ರಿಮೆಂಟ್ ಆಗಿರೋ ಪ್ರಕಾರ ಆ ಅಮೌಂಟ್ ಅನ್ನು ಕೊಡಬೇಕು. ₹10 per ton. ಸೊ ಇಲ್ಲಿ ನಾಗೇಶ್ ಮತ್ತೆ ಮಾಧವಂದು ₹10 per ton ಇದೆ. ಆ ಒಂದು ಅಮೌಂಟ್ ಅನ್ನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಆಕ್ಚುಯಲ್ ರಾಯಲ್ಟಿ 750 into 10 7500. ಇದೇ ರೀತಿ 850 into 10 8500, 1000 into 10 10000, 1150 into 10 11500, 1500 into 10 15,000. ಸೊ ಮಿನಿಮಮ್ ರೆಂಟ್ ಎಷ್ಟು ನೆಕ್ಸ್ಟ್ ಇಲ್ಲಿ ಮಿನಿಮಮ್ ರೆಂಟ್ ಆಫ್ 10,000. ಸೊ ಇಲ್ಲಿ ಮಿನಿಮಮ್ ರೆಂಟ್ 10,000 ಇದೆ. ಸೊ ಮಿನಿಮಮ್ ರೆಂಟ್ 10,000 ಎಲ್ಲ ವರ್ಷ ಮಿನಿಮಮ್ 10,000. ಶಾರ್ಟ್ ವರ್ಕಿಂಗ್ ಮತ್ತೆ ಸರ್ಪ್ಲಸ್. ಸೊ ಇಲ್ಲಿ ಯಾವಾಗ ಶಾರ್ಟ್ ವರ್ಕಿಂಗ್ ಆಗಿದೆ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ರೆ ಶಾರ್ಟ್ ವರ್ಕಿಂಗ್ ಆಗಿದೆ. ಆಕ್ಚುಯಲ್ ರೇಟ್ ಇಲ್ಲಿ 7500 ಇದೆ, ಮಿನಿಮಮ್ 10,000 ಇದೆ, 2500 ಶಾರ್ಟ್ ವರ್ಕಿಂಗ್ ಇದೆ. ಇಲ್ಲಿ 8500 ಇದೆ, ಇಲ್ಲಿ 10,000 ಮಿನಿಮಮ್ ರೆಂಟ್, 1500 ಶಾರ್ಟ್ ವರ್ಕಿಂಗ್ ಇದೆ. ಇಲ್ಲಿ 10,000 ಇಲ್ಲಿ 10,000 ಯಾವುದೇ ಡಿಫರೆನ್ಸ್ ಇಲ್ಲ. ಇಲ್ಲಿ 11,500 ಇದೆ, 10,000 1,500 ಸರ್ಪ್ಲಸ್, 15,000 ಇದೆ, ಇಲ್ಲಿ 10,000 ಇದೆ, 5,000 ಸರ್ಪ್ಲಸ್. ಸೊ ಈ ಶಾರ್ಟ್ ವರ್ಕಿಂಗ್ ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಎಷ್ಟು ವರ್ಷ ಕೊಟ್ಟಿದ್ದಾರೆ? ಫಸ್ಟ್ ಇವ್ರದ್ದು ನಾಗೇಶ್ ಅಂಡ್ ಮಾಧವ ಇವರಿಬ್ಬರ ಕೇಸಲ್ಲಿ ನೋಡಿದ್ರೆ ಫಸ್ಟ್ 4 years. ಸೊ ಫಸ್ಟ್ 4 years ಮಾತ್ರ ಅಲ್ಲಿ ಶಾರ್ಟ್ ವರ್ಕಿಂಗ್ನ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಫಸ್ಟ್ 4 years ಅಂದರೆ 7, 8, 9, 10 ಇಷ್ಟು ವರ್ಷದೊಳಗೆ
ಇದು ರಿಕ್ರೂಟ್ಮೆಂಟ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ರಿಕ್ರೂಟ್ಮೆಂಟ್ ಇಲ್ಲ. ಸೊ ಇಲ್ಲಿ 2010 1,500 ರೂಪೀಸ್ ಸರ್ಪ್ಲಸ್ ಇದೆ, ಅದನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬಹುದು. ಅದು ಬಿಟ್ಟರೆ ಬೇರೆ ಯಾವುದೇ ರಿಕ್ರೂಟ್ಮೆಂಟ್ ಇಲ್ಲ. ಇಲ್ಲಿ 2,500 ರೂಪಾಯಿ ಕಾಸ್ಟ್ ಶಾರ್ಟ್ ವರ್ಕಿಂಗ್ ಇದೆ, ಅದನ್ನ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕೆ ಮಾಡಿದ್ರೆ 1,500 ರೂಪಾಯಿ ರಿಕ್ರೂಟ್ಮೆಂಟ್ ಆಗುತ್ತೆ 2010. ಇನ್ನು ಉಳಿದಿರೋಂಥದ್ದೆಲ್ಲ ಕಂಪ್ಲೀಟ್ ಲಾಸ್. ಸೊ ಇಲ್ಲಿ ರಿಕ್ರೂಟ್ಮೆಂಟ್ ಎಷ್ಟಾಗುತ್ತೆ? ಸೊ ಫಸ್ಟ್ 4 ಇಯರ್ಸ್ ಮಾತ್ರ ಇಲ್ಲಿ ಚಾನ್ಸ್, ಅದಾದ್ಮೇಲೆ ಯಾವುದೇ ರಿಕ್ರೂಟ್ಮೆಂಟ್ಗೆ ಚಾನ್ಸಸ್ ಇಲ್ಲ. ಇಲ್ಲಿ 2,500 ರೂಪೀಸ್ ಇಲ್ಲಿ 1,500 ರಿಕ್ರೂಟ್ಮೆಂಟ್ ಆಗಿದೆ, ಇದರಲ್ಲಿ 1,000 ರೂಪೀಸ್ ಬಾಕಿ ಇದೆ. ಮತ್ತೆ ಈ ವರ್ಷದ 1,500 ಶಾರ್ಟ್ ವರ್ಕಿಂಗ್ ಇದೆ, ಅದನ್ನ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ 1,000 ಪ್ಲಸ್ 1,500 ಟೋಟಲಿ ಇರ್ರಿಕ್ರೂಟಬಲ್ 2,500 ರೂಪೀಸ್ ಇಲ್ಲಿ ರಿಕ್ರೂಟ್ಮೆಂಟ್ ಆಗುತ್ತೆ. ಸೊ ಇಲ್ಲಿ 2,500 ರೂಪಾಯಿ ಕಂಪ್ಲೀಟ್ ಲಾಸ್. ಸೊ ಇದು ರಿಕ್ರೂಟಬಲ್ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಈ ಕಾಲಮ್ ಅಷ್ಟು ನೆಸಸರಿ ಇಲ್ಲ. 2,500 ಒಂದು, ಮತ್ತೆ 2,500 ಪ್ಲಸ್ 1,500 4,000 ಒಂದು, ಇನ್ನು ಈ ವರ್ಷ 4,000 ಟೋಟಲ್ ಇರುತ್ತೆ. 4,000 ರೂಪೀಸ್ ಅಲ್ಲಿ 1,500 ರಿಕ್ರೂಟ್ಮೆಂಟ್ ಆಗಿದೆ. ಸೊ 2,500 ಇಸ್ ರಿಕ್ರೂಟಬಲ್. ಸೊ ನೆಟ್ ಸರ್ಪ್ಲಸ್ ಕಾಲಮ್. ಸೊ ಇಲ್ಲಿ ಯಾವ್ದು ನೆಟ್ ಸರ್ಪ್ಲಸ್ ಇಲ್ಲ. ಟೋಟಲ್ ಅಮೌಂಟ್ ಪೇಯಬಲ್, ಇಲ್ಲಿ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, 10,000 ಅದನ್ನೇ ಪೇಮೆಂಟ್ ಮಾಡಬೇಕು. 10,000 ಇಲ್ಲಿ ಕೂಡ 10,000, ಇಲ್ಲಿ ಕೂಡ 10,000, ಇಲ್ಲಿ ಎಕ್ಸ್ಟ್ರಾ 11,500 1,500 ಇದೆ, ಬಟ್ ಇಲ್ಲಿ ರಿಕ್ರೂಟ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಒನ್ಸ್ ಅಗೇನ್ 10,000. ಇಲ್ಲಿ ಈ ವರ್ಷದಲ್ಲಿ 15,000 ರೂಪೀಸ್ ಆಕ್ಚುಯಲ್ ರಾಯಲ್ಟಿ, ಮಿನಿಮಮ್ ರೆಂಟ್ 10,000, ಇಲ್ಲಿ 5,000 ರೂಪೀಸ್ ಸರ್ಪ್ಲಸ್ ಇದೆ. ಟೋಟಲಿ 15,000 ರೂಪೀಸ್ ಇಲ್ಲಿ ಪೇಮೆಂಟ್. ಸೊ ಇದನ್ನು ಒಂದು ಸ್ಟೇಟ್ಮೆಂಟ್ ರಿಲೇಟಿಂಗ್ ಟು ಪೇಮೆಂಟ್ ಆಫ್ ರಾಯಲ್ಟಿ ಬೈ ನಾಗೇಶ್ ಟು ಮಾಧವ. ನಾಗೇಶನ್ನ ಮಾಧವನಿಗೆ ಕೊಡುವಂಥ ಒಂದು ಸ್ಟೇಟ್ಮೆಂಟ್. ಸೊ ಇದೇ ರೀತಿ ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ಸ್ಟೇಟ್ಮೆಂಟ್ ರಿಲೇಟಿಂಗ್ ಟು ಸ್ಟೇಟ್ಮೆಂಟ್ ಆಫ್ ರಾಯಲ್ಟಿ ರಿಸೀವೇಬಲ್ ಶಾರ್ಟ್ ವರ್ಕಿಂಗ್ಸ್ ಆ್ಯಂಡ್ ಅಮೌಂಟ್ ರಿಸೀವೇಬಲ್ ಫ್ರಮ್ ಅರುಣ್ನಿಂದ ಎಷ್ಟು ರಿಸೀವ್ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಇದರಲ್ಲಿದೆ. ಸೊ ಇಯರ್ 2007 to 11. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅರುಣ್ಗೆ ಎಷ್ಟು ಪ್ರೊಡಕ್ಷನ್ ಆಗಿದೆ ಆ ಬೇಸಿಸ್ ಮೇಲೆ ಮಾತ್ರ ಇದನ್ನ ನಾವು ಓಕೆ. ಸೊ ಔಟ್ಪುಟ್ 250 ಟನ್, 300 ಟನ್, 400, 500, 800. ಸೊ ಇಲ್ಲಿ 100 ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಮಾತ್ರ ತಗೊಳ್ಳಿ. ಅಂಡ್ ಆಕ್ಚುಲಿ ರಾಯಲ್ಟಿ ಉಳಿದು ಎಷ್ಟಿದೆ ಅಷ್ಟನ್ನ ತಗೊಳ್ಬೇಕು. ಆಕ್ಚುಯಲ್ ರಾಯಲ್ಟಿ ಎಷ್ಟು ಫಿಕ್ಸ್ ಮಾಡಿದ್ದಾನೆ ಅಂದ್ರೆ 12 ರೂಪೀಸ್ 50 ಪೈಸಾ. ನಾಗೇಶ್ ಅನ್ನೋನು ಅರುಣನಿಗೆ ರಾಯಲ್ಟಿ 12 ರೂಪೀಸ್ 50 ಪೈಸಾ. ಇವನು 10 ರೂಪೀಸ್ ಇತ್ತು, ಇವನು 12 ರೂಪೀಸ್ 50 ಪೈಸಾ. ಸೊ ಇಲ್ಲಿ ಬರೀ ಇವೊಂದು ಪ್ರೊಡಕ್ಷನ್ಗೆ ಮಾತ್ರ ಇಲ್ಲ ಫಿಕ್ಸ್ ಮಾಡಿರೋದು. 250 ಟನ್ಸ್ ಇಂಟು 12.5 3,125, 300 into 12.5 3,750, 400 into 12.5 5,000, 500 into 12.5 6,250, 800 into 10,000, sorry 800 into 12.5 10,000. Minimum rate ಎಷ್ಟಿರಬೇಕು ಕ್ವಶನಲ್ಲಿ? ಮಿನಿಮಮ್ ರೆಂಟ್ ಇಸ್ 5,000. ಇಲ್ಲಿ 5,000 ಮಿನಿಮಮ್ ರೆಂಟ್ ತಗೊಳ್ಳಿ. ಮಿನಿಮಮ್ ರೆಂಟ್ 5,000, ಎಲ್ಲ ವರ್ಷ 5,000. ಶಾರ್ಟ್ ವರ್ಕಿಂಗ್ ಮತ್ತು ಸರ್ಪ್ಲಸ್. ಸೊ ಇಲ್ಲಿ 3,125 ಇದೆ, ಇಲ್ಲಿ 5,000 ಮಿನಿಮಮ್ ರೆಂಟ್ ಜಾಸ್ತಿ ಇದೆ. 1,875 ಶಾರ್ಟ್ ವರ್ಕಿಂಗ್, ಇಲ್ಲಿ 1,250 ಶಾರ್ಟ್ ವರ್ಕಿಂಗ್. ಇಲ್ಲಿ ಈಕ್ವಲ್ ಇದೆ. ಇಲ್ಲಿ 1,250 ಸರ್ಪ್ಲಸ್ ಇದೆ, 5,000 ಸರ್ಪ್ಲಸ್ ಇದೆ. ರಿಕೂಪ್ ಮಾಡಲಿಕ್ಕೆ ಇಷ್ಟು ಅವಕಾಶ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಬೀಯಿಂಗ್ ಅವೈಲೇಬಲ್ ಫಾರ್ 2 years ಫ್ರಮ್ ದ ಫಾಲೋವಿಂಗ್ ಶಾರ್ಟ್ ವರ್ಕಿಂಗ್ಸ್. ಯಾವ ವರ್ಷ ಆಗುತ್ತೆ ಶಾರ್ಟ್ ವರ್ಕಿಂಗ್ ಅದನ್ನ ಬಿಟ್ಟು 2 ವರ್ಷದಲ್ಲಿ ಮಾಡಬಹುದು. ಓಕೆ. ಸೊ ಇಲ್ಲಿ 1,875 ರೂಪಾಯಿ ಫಸ್ಟ್ ಶಾರ್ಟ್ ವರ್ಕಿಂಗ್ ಇದೆ. ಅದನ್ನ ರಿಕ್ರೂಟ್ಮೆಂಟ್ ಮಾಡೋಕ್ಕೆ 2008 2009 2 ವರ್ಷದಲ್ಲಿ ಟ್ರೈ ಮಾಡ್ಬೋದು. ಬಟ್ 2 ವರ್ಷನೂ ಇಲ್ಲಿಲ್ಲ. ಹಾಗಾಗಿ 1,875 ರೂಪಾಯಿ ಕಂಪ್ಲೀಟ್ಲಿ ಲಾಸ್ ರಿಕೂಪೇಬಲ್ ಆಗಿದೆ. ನೆಕ್ಸ್ಟ್ ಇಲ್ಲಿ 1,250 ರಿಕ್ರೂಟ್ಮೆಂಟ್ ಮಾಡೋಕ್ಕೆ 2008 ಆಗಿದ್ದು, ಇದು ಬಿಟ್ಟು 2 ವರ್ಷ 2009 2010. 2010 1,250 ಸರ್ಪ್ಲಸ್ ಇದೆ, 1,250 ಇಲ್ಲಿ ಜಸ್ಟ್ ಆಗುತ್ತೆ. ಓಕೆ. ಇಲ್ಲಿ ರಿಕೂಪ್
2010 ಓಕೆ, ಯಾವುದೇ ರೀಕೂಪ್ಮೆಂಟ್ ಇಲ್ಲ. ಸೊ ಈ ರೀಕೂಪೇಬಲ್ 1875 ರೂಪಾಯಿ ಇಲ್ಲಿ 2009ಗೆ ಇಲ್ಲಿ ಲಾಸ್ ಆಗ್ತಾ ಇದೆ. ನೆಟ್ ಸರ್ಪ್ಲಸ್, ಸೊ ನೆಟ್ ಸರ್ಪ್ಲಸ್ ಮಿನಿಮಮ್ ರೇಟ್ ಜಾಸ್ತಿ ಇದೆ, 5000 ಇಲ್ಲಿ ಯಾವುದೇ ರೀಕೂಪ್ಮೆಂಟ್ ಅಡ್ಜಸ್ಟ್ಮೆಂಟ್ ಇಲ್ಲ, ಇಲ್ಲಿ 10,000. ಇಲ್ಲಿ ಸ್ಟೇಟ್ಮೆಂಟ್ ಸೇಮ್ ಪ್ರೊಸೀಜರ್ ಎಲ್ಲ ಸೇಮ್ ಇದೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಟೋಟಲ್ ಪ್ರೊಡಕ್ಷನ್ ಸಬ್ಲೀಸಿಗೆ ಕೊಟ್ಟಿರುವಂಥದ್ದು ಮತ್ತೆ ಲೆಸ್ಸರ್ದು, ಮೊದಲಿದ್ದಂಥ ಲೆಸ್ಸರ್ದು ಇಬ್ಬರದ್ದು ಸೇರಿಸಿ ಟೋಟಲ್ ಮಾಡಿ ಅವ್ರಿಗೆ ಎಷ್ಟು ರಾಯಲ್ಟಿ ಫಿಕ್ಸ್ ಆಗಿದೆ ಅದರಿಂದ ಮಲ್ಟಿಪ್ಲೈ ಮಾಡಿ ಅಮೌಂಟ್ ತಗೊಳ್ಳಿ. ಇದು ಸಬ್ಲೀಸಿಗೆ ಕೊಟ್ಟವರಿಗೆ ಮಾತ್ರ ಅವ್ರದ್ದು ಎಷ್ಟು ಪ್ರೊಡಕ್ಷನ್ ಇದೆ ಅವರಿಗೆ ಕೊಟ್ಟಿರುವಂತಹ ರಾಯಲ್ಟಿ ರೇಟು ಮಿನಿಮಮ್ ರೆಂಟ್ ಮಾಡಿ ಅದನ್ನು ಕ್ಯಾಲ್ಕುಲೇಷನ್ ಮಾಡೋದು. ಉಳಿದಿರುವಂಥದ್ದು ಕ್ಯಾಲ್ಕುಲೇಷನ್ ಎಲ್ಲ ಸೇಮ್ ಇರುತ್ತೆ. ಓಕೆ, ಸೊ ಇದೆರಡು ಮೊದಲು ಸ್ಟೇಟ್ಮೆಂಟ್ ಮಾಡ್ಕೊಳ್ಬೇಕು, ಇದಾದ್ಮೇಲೆ ಅಕೌಂಟ್ಸ್ಗಳನ್ನು ಓಪನ್ ಮಾಡಬೇಕು. ಸೊ ಇಲ್ಲಿ ಕಳೆದ ಸಲ ಸಿರೀಸ್ ಅಕೌಂಟಲ್ಲಿ ಮಾಡಿದಿರುವಂಥ ಅಕೌಂಟ್ಗಳೇ ಇರುತ್ತೆ, ಬಟ್ ಅದಕ್ಕಿಂತ ಒಂದು 2 ಅಕೌಂಟ್ ಜಾಸ್ತಿ ಇರುತ್ತೆ. ಇಲ್ಲಿ ಒಂದು ಅಕೌಂಟ್ ರಾಯಲ್ಟಿ ಪೇಯಬಲ್ ಅಕೌಂಟ್, ರಾಯಲ್ಟಿ ರಿಸೀವೇಬಲ್ ಅಕೌಂಟ್, ಮತ್ತೆ ಒಂದು ಸಸ್ಪೆನ್ಸ್ ಅಕೌಂಟ್ ಬರುತ್ತೆ, ಮತ್ತೆ ಇನ್ನೊಂದು ಸಬ್ಲೀಸ್ ಕೊಟ್ಟಿರ್ತಾರಲ್ಲ ಒಂದು ಅಕೌಂಟ್ ಬರುತ್ತೆ, ಅದನ್ನು ಏನಿರುತ್ತೆ ಅವನೊಂದು ಅಕೌಂಟ್ ಬರುತ್ತೆ. ಸೊ ಲೆಟ್ಸ್ ಇನ್ನೊಂದು ಅಕೌಂಟ್ಸ್ ಹೀಗೆ ಮಾಡೋದು ಅಂತೇಳಿ. ಸೊ ಇಲ್ಲಿ ರಾಯಲ್ಟಿ ಪೇಯಬಲ್ ಅಕೌಂಟ್, ಸೊ ರಾಯಲ್ಟಿ ಪೇಯಬಲ್ ಅಕೌಂಟ್, ಸೊ ಲಾಸ್ಟ್ ಮಾಡಿದ್ವಿ ರಾಯಲ್ಟೀಸ್ ಅಕೌಂಟ್, ಅದೇ ಥರ ಇದು ಸಹ ರಾಯಲ್ಟೀಸ್ ಪೇಯಬಲ್ ಅಕೌಂಟ್. ಎಕ್ಸ್ಪೆನ್ಸಸ್ ಅಕೌಂಟ್ ಇನ್ಕ್ರೀಸ್ ಆಗುವಂಥದ್ದು ಡೆಬಿಟ್ ಸೈಡಲ್ಲಿ ಬರುತ್ತೆ, ಡಿಕ್ರೀಸ್ ಆಗುವಂಥದ್ದು ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ನಾಗೇಶ್, ನಾಗೇಶ್ ಬುಕ್ಸ್ ಅಲ್ಲಿ ಮಾಡ್ತಿರುವಂಥ ಅಕೌಂಟ್ಗಳು. ನಾಗೇಶ್ ಅನ್ನೋನು ಅವನು ಲೆಡ್ಜರ್ಗೆ ಕೊಡ್ತಿರುವಂತಹ ಪೇಮೆಂಟ್ ಮಾಡ್ತಿರುವಂತಹ ರಾಯಲ್ಟಿ ಇದೆ. ಓಕೆ, ಸೊ ಮಾಧವ ಇಲ್ಲಿ ಮೇನ್ ಲ್ಯಾಂಡ್ ಲಾರ್ಡ್, ಅವನಿಗೆ 2007 ಎಷ್ಟು ರಾಯಲ್ಟಿ ಕೊಡಬೇಕು ಅನ್ನೋದನ್ನ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೀವಿ. ಅಷ್ಟನ್ನ ಅದಕ್ಕೆ ರಾಯಲ್ಟೀಸ್ ಅಕೌಂಟನ್ನ ಈ ರಾಯಲ್ಟೀಸ್ ಪೇಯಬಲ್ ಅಕೌಂಟ್ ಅಂತೇಳಿ ಮಾಡ್ತಾ ಇದ್ದೀವಿ. ಸೊ ಆಕ್ಚುಲ್ ರಾಯಲ್ಟಿ 7500 ಇದೆ. ಸೊ ಇಲ್ಲಿ ರೈಸ್ ಮಾಡಿ ಟು ಮಾಧವಾಸ್ ಅಕೌಂಟ್ 7500. ಸೊ ಇದನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ 7500 ರೂಪೀಸ್. ಸೊ ಇಲ್ಲಿ ರೈಸ್ ಮಾಡ್ತಾ ಇದೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಅದನ್ನ ಕೊಡ್ತಾ ಇದೀವಿ, ಮೈನಸ್ ಆಗ್ತಾ ಇದೆ. ಸೊ 2008 ಕೂಡ 8500 ಇದೆ ಆಕ್ಚುಯಲ್ ರಾಯಲ್ಟಿ. ಸೊ 2008 ಆಕ್ಚುಯಲ್ ರಾಯಲ್ಟಿ ರೈಸ್ ಮಾಡ್ತಿರೋಂಥದ್ದು ಟು ಮಾಧವಾಸ್ ಅಕೌಂಟ್, ಲ್ಯಾಂಡ್ ಲಾರ್ಡ್ ಅಕೌಂಟ್ 8500. ಸೊ ಅದನ್ನ ಅದೇ ವರ್ಷ ಕೊನೆಯಲ್ಲಿ ಟ್ರಾನ್ಸ್ಫರ್ ಟು P&L ಅಕೌಂಟ್ 8500. ಸೊ ಅದೇ ರೀತಿ 2009 10,000 ರಾಯಲ್ಟಿ ಇದೆ. ಸೊ ಇಲ್ಲಿ ಈ ವರ್ಷ ಯಾವುದೇ ಶಾರ್ಟ್ ವರ್ಕಿಂಗ್ ರೀಕೂಪ್ಮೆಂಟ್ ಇಲ್ಲ. ಸೊ 10,000 ರೂಪೀಸ್ ರೈಸ್ ಮಾಡ್ತಾ ಇದ್ದೀವಿ, ಪೇಮೆಂಟ್ 10,000 ರೂಪೀಸ್. ಇಲ್ಲಿ 2010 11,500 ಇದೆ, ಬಟ್ ಇಲ್ಲಿ ರೀಕೂಪ್ಮೆಂಟ್ 1,500 ರೂಪಾಯಿ ಇದೆ. ಆಕ್ಚುಲ್ ಪೇಮೆಂಟ್ 10,000 ರೂಪೀಸ್ ಇದೆ. ಟೋಟಲಿ ರಾಯಲ್ಟಿ ಜನರೇಟ್ ಆಗಿದ್ದು 11,500, ಅದರಲ್ಲಿ 1,500 ಶಾರ್ಟ್ ವರ್ಕಿಂಗ್ ರೀಕೂಪ್ಮೆಂಟ್ ಹೋಗ್ತಾ ಇದೆ, ಇನ್ 10,000 ರೂಪೀಸ್ ರಾಯಲ್ಟೀಸ್ ಹೋಗ್ತಾ ಇದೆ. ಸೊ ಇಲ್ಲಿ ಟು ಮಾಧವಾಸ್ ಅಕೌಂಟ್ 10,000, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 1,500 ಗಿವ್ ರೀಕೂಪ್ಮೆಂಟ್, ಟೋಟಲ್ 11,500. ಅದನ್ನು ಟ್ರಾನ್ಸ್ಫರ್ ಮಾಡ್ತಿದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 11,500. ಸೊ ಅದೇ ರೀತಿ 2011 ಯಾವುದೇ ರೀತಿಯಾದಂಥ ಅಡ್ಜಸ್ಟ್ಮೆಂಟ್ ಇಲ್ಲ, ಏನಿಲ್ಲ. 50,000 ರೂಪೀಸ್ ಟೋಟಲ್ ರಾಯಲ್ಟಿ ಆಗಿದೆ, 15,000 ಪೇಯಬಲ್ ಆಗಬೇಕು ಟು ಮಾಧವಾಸ್ ಅಕೌಂಟ್, 15,000 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 50,000. ಸೊ ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಇದೆ.
ಸೊ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಲಾಸ್ಟ್ ಟೈಮ್ ಮಾಡಿದ್ರಿ ನೀವು. ರಾಯಲ್ಟೀಸ್ ಅಕೌಂಟ್ ಮತ್ತು ಲ್ಯಾಂಡ್ ಲಾರ್ಡ್ ಅಕೌಂಟ್ ಇದು ಎರಡು ಕ್ರಾಸ್ ಪೋಸ್ಟಿಂಗ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮಾಡೋಣ ಮಾಧವಾಸ್ ಅಕೌಂಟ್. ಸೊ ಮಾಧವಾಸ್ ಅಕೌಂಟ್ ಇಲ್ಲಿ ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟಿಗೆ ಇಲ್ಲಿ ನಾವು ಪೇಮೆಂಟನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ಫಸ್ಟ್ ಇಯರ್ 2007 ರಾಯಲ್ಟಿ ಅಕೌಂಟ್ 7,500 ಇದೆ. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 2,500 rupees. ಟೋಟಲ್ 10,000 rupees ಪೇಮೆಂಟ್ ಟು ಬ್ಯಾಂಕ್ ಅಕೌಂಟ್ 10,000. ಸೊ ಮಾಧವಾಸ್ ಅಕೌಂಟ್ ಇದೊಂದು ಲಯಬಿಲಿಟಿ ಅಕೌಂಟ್. ಇನ್ಕ್ರೀಸ್ ಆಗುವಂಥದ್ದು ಕ್ರೆಡಿಟ್ ಸೈಡ್ ಬರುತ್ತೆ, ಡಿಕ್ರೀಸ್ ಆಗುವಂಥದ್ದು ಡೆಬಿಟ್ ಸೈಡ್ ಬರುತ್ತೆ. ಓಕೆ, ಸೊ 2007 ಆಯಿತು. 2008 ಈ ವರ್ಷನೂ ಇಲ್ಲಿ 1,500 ಶಾರ್ಟ್ ವರ್ಕಿಂಗ್ ಇದೆ, 8,500 ಆಕ್ಚುಯಲ್ ರಾಯಲ್ಟಿ ಇದೆ. ಪೇಮೆಂಟ್ ಟೋಟಲಿ 10,000. ರಾಯಲ್ಟೀಸ್ ಅಕೌಂಟ್ 8,500, ಶಾರ್ಟ್ ವರ್ಕಿಂಗ್ ಅಕೌಂಟ್ 1,500, ಟೋಟಲ್ 10,000 rupees ಬ್ಯಾಂಕ್ ಅಕೌಂಟ್ ಮುಖಾಂತರ ಪೇಮೆಂಟ್ ಮಾಡ್ತಿದ್ದೀವಿ. ರಿಡ್ಯೂಸ್ ಆಗ್ತಾ ಇದೆ ಟು ಬ್ಯಾಂಕ್ ಅಕೌಂಟ್ 10,000 rupees. 2009 ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ. ರಾಯಲ್ಟೀಸ್ ಅಕೌಂಟ್ 10,000 rupees ಪೇಮೆಂಟ್ 10,000 rupees. 2010 ಕೂಡ ಯಾವುದೇ ರೀತಿ ಅಲ್ಲಿ ಶಾರ್ಟ್ ವರ್ಕಿಂಗ್ 2010 ಶಾರ್ಟ್ ವರ್ಕಿಂಗ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಸೊ ಇಲ್ಲಿ 10,000 rupees 11,500 ಆಕ್ಚುಯಲ್ ರಾಯಲ್ಟಿ ಇದೆ. ಪೇಮೆಂಟ್ 1,500 ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಸೊ ಟೋಟಲ್ ಪೇಮೆಂಟ್ 10,000 rupees ಇದೆ. ಸೊ ಇಲ್ಲಿ ಮಾಧವಾಸ್ ಅಕೌಂಟ್ ಬೈ ರಾಯಲ್ಟೀಸ್ ಅಕೌಂಟ್ 10,000 rupees ರೈಸ್ ಆಗಿದೆ. ಅದನ್ನು ಪೇಮೆಂಟ್ ಮಾಡ್ತಿದ್ದೀವಿ ಬ್ಯಾಂಕ್ ಅಕೌಂಟ್ 10,000 rupees. 2011 ರಾಯಲ್ಟೀಸ್ ಅಕೌಂಟ್ 15,000 ರೈಸ್ ಆಗಿದೆ. ಪೇಮೆಂಟ್ ಅದನ್ನು ಮಾಡ್ತಿದ್ದೀವಿ ಟು ಬ್ಯಾಂಕ್ ಅಕೌಂಟ್ 15,000 rupees. ಸೊ ಇಲ್ಲಿ ಎರಡು ಶಾರ್ಟ್ ವರ್ಕಿಂಗ್ಸ್ ಇದೆ. ನೆಕ್ಸ್ಟ್ ವರ್ಷದಲ್ಲಿ ಅದನ್ನು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಲ್ಲಿ ಡೆಬಿಟಲ್ಲಿದೆ, ಇಲ್ಲಿ ಡೆಬಿಟಲ್ಲಿದೆ. ಸೊ ಇದನ್ನು ಕಾಸ್ಟ್ ಪೋಸ್ಟಿಂಗ್ ಇಲ್ಲಿ ಕ್ರೆಡಿಟಿಗೆ ತಗೊಳ್ಳಿ. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಟು ಮಾಧವಾಸ್ ಅಕೌಂಟ್ 2,500, ಬೇರೆ ಯಾವುದೇ ಎಂಟ್ರಿ ಇಲ್ಲ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ 2,500, ಟೋಟಲ್ 2,500. ಇದನ್ನು ನೆಕ್ಸ್ಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ತಗೊಳ್ಳಿ 2,500. ಇನ್ನು ಈ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇದೆ 1,500. ಸೊ ಇಲ್ಲಿ ಟು ಮಾಧವಾಸ್ ಅಕೌಂಟ್ 1,500, ಟೋಟಲ್ 4,000 rupees ಆಯ್ತದೆ. 4,000 rupees ಟೋಟಲ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ 4,000 rupees. ನೆಕ್ಸ್ಟ್ ಇಯರ್ಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ 4,000 rupees. ಆ ವರ್ಷ ಯಾವುದೇ ಅಡ್ಜಸ್ಟ್ಮೆಂಟ್ ಇರಲ್ಲ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ 4,000. ಸೊ ಇಲ್ಲಿ ನೆಕ್ಸ್ಟ್ ಇಯರ್ ಈ ಅಕೌಂಟಲ್ಲಿದೆ ರಾಯಲ್ಟೀಸ್ ಪೇಯಬಲ್ ಅಕೌಂಟ್ 2010 ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ. ಡೆಬಿಟ್ ಸೈಡಲ್ಲಿದೆ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಅದನ್ನು ಇಲ್ಲಿ ಕ್ರೆಡಿಟ್ ಸೈಡ್ ತಗೊಳ್ಳಿ. ಟು ಬೈ ರಾಯಲ್ಟೀಸ್ ಪೇಯಬಲ್ ಅಕೌಂಟ್ 1,500. ಸೊ 4,000 rupees ಅಲ್ಲಿ 1,500 ಮಾತ್ರ ಪೇಮೆಂಟ್ ಆಗ್ತಾ ಇದೆ. ಸೊ 2,500 rupees ಇಲ್ಲಿ irrecoverable. ಸೊ ಇಲ್ಲಿ irrecoverable ಇದೆ. This is loss. Loss is transferred to profit and loss account. Okay, so last time ಮಾಡಿದ್ರೆ ನೀವು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಸೇಮ್ ಅಕೌಂಟ್ ಇಲ್ಲಿ 2,500 ರೂಪಾಯಿ ಲಾಸ್ ಇದೆ. ಓಕೆ, ಇಲ್ಲಿ ಶಾರ್ಟ್ ವರ್ಕಿಂಗ್ ಅಕೌಂಟ್ 2,1000 ಕ್ಲೋಸರ್ ಆಗುತ್ತೆ, ಬೇರೆ ಯಾವುದೇ ಟ್ರಾನ್ಸಾಕ್ಷನ್ ಇರಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಅಕೌಂಟ್ ರಾಯಲ್ಟಿ ರಿಸೀವೇಬಲ್ ಅಕೌಂಟ್. ಸೊ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಇದು ನಾಗೇಶನಿಗೆ ಬರ್ತಿರುವಂತಹ ರಾಯಲ್ಟಿ ಅವನು ಸಬ್ಲೀಸ್ ಕೊಟ್ಟಿದ್ದಾನೆ. ಸೊ ಸಬ್ಲೀಸ್ ಕೊಟ್ಟ ಮೇಲೆ ಅವನಿಗೆ ಅರುಣಿಂದ ಬರ್ತಿರುವಂತಹ ಅಮೌಂಟ್. ಓಕೆ, ಸೊ ಇಲ್ಲಿ ಬೈ ಅರುಣ್ಸ್ ಅಕೌಂಟ್ ಇದೊಂದು ಇನ್ಕಮ್ ಅಕೌಂಟ್. ಇನ್ಕಮ್ ಅಕೌಂಟ್ ಅವನಿಗೆ ಬರ್ತಿರುವಂಥದ್ದು. ಇನ್ಕಮ್ ಬರುವಂಥದ್ದೆಲ್ಲ ಡೆಬಿಟ್ ಸೈಡಲ್ಲಿ ಇರುತ್ತೆ. ಇನ್ಕಮ್ ಟ್ರಾನ್ಸ್ಫರ್ ಆಗುವಂಥದ್ದು ಇನ್ಕ್ರೀಸ್ ಆಗುವಂಥದ್ದು ಡೆಬಿಟ್ ಸೈಡ್, ಡಿಕ್ರೀಸ್ ಆಗುವಂಥದ್ದು ಕ್ರೆಡಿಟ್ ಸೈಡಿಗೆ ಬರುತ್ತೆ. ಎಕ್ಸ್ಪೆಂಡಿಚರ್ ಅಕೌಂಟ್ ರಾಯಲ್ಟಿ ಪೇಯಬಲ್ ಅಕೌಂಟ್ ಅಪೋಸಿಟ್ ಅಕೌಂಟ್. ಸೊ ಇಲ್ಲಿ ಬೈ ಅರುಣ್ ಅಕೌಂಟಿಂದ ಅವನಿಗೆ
ಈ ವರ್ಷ ಅಮೌಂಟ್ ಬರ್ತಾ ಇದೆ 3225. ಸೊ ಇದು ಎರಡನೇ ಟೇಬಲ್ ಅನ್ನು ನೋಡ್ಕೊಂಡು ಮಾಡ್ಬೇಕು ನಾವು. 3125 ಇಲ್ಲಿ ಈ ಟೇಬಲ್ ಇದೆ, ರಿಸೀವೇಬಲ್ ಫ್ರಮ್ ಅರುಣ್. ಸೊ 3125 2007 ಅಲ್ಲಿ ಇಲ್ಲಿ ರಿಸೀವೇಬಲ್ ಆಗುವಂತ ಅಮೌಂಟ್. ಸೊ ಇಲ್ಲಿ 3125 ಇದೆ. ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಆಗ್ತಾ ಇದೆ ಇಲ್ಲಿ ನಿಮಗೆ. ಸೊ ಇಲ್ಲಿ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿರೋದು 3125. ಸೊ ಅದೇ ರೀತಿ 2008ಗೆ 3750 ಇದೆ. ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬೈ ಅರುಣ್ಸ್ ಅಕೌಂಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ಕೂಡ ರೈಸ್ ಮಾಡಿ ಬೈ ಅರುಣ್ಸ್ ಅಕೌಂಟ್ 5000 ಇದೆ, ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ 2010 ನಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ 6250 ಆಕ್ಚುಯಲ್ ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ 5000 ಇದೆ, ಸರ್ಪ್ಲಸ್ 1250 ಇದೆ. ಬಟ್ ಇಲ್ಲಿ ರಿಕ್ರೂಟ್ಮೆಂಟ್ ಆಗ್ತಿರುವಂಥದ್ದು 1250 ಇದೆ. ಸೊ ಇಲ್ಲಿ 1250 ಇಲ್ಲಿ ರಿಕ್ರೂಟ್ಮೆಂಟ್ ಆಗ್ತಿದೆ. ಶಾರ್ಟ್ ವರ್ಕಿಂಗ್ಸ್ ಇಲ್ಲಿ ಸಬ್ಲೀಸ್ ಕೊಟ್ಟಿರುವಂಥದ್ದಾಗಿದೆ, ಆ ಕಾರಣದಿಂದ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಬರಲ್ಲ, ಬದಲಾಗಿ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಬರುತ್ತೆ. ಬೈ ಅರುಣ್ಸ್ ಅಕೌಂಟ್ 5000 ಟೋಟಲಿ ರಾಯಲ್ಟಿ. ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಇನ್ನೊಂದು ಬರಬೇಕಾಗಿರುವಂಥದ್ದು 1250 ಅಥವಾ ರಿಸರ್ವ್ 1250. ಓಕೆ, ಟೋಟಲಿ 6250 ಆ ವರ್ಷದ್ದು ಅಮೌಂಟ್. ಸೊ 6250 ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. 2011 ಯಾವುದೇ ಅಡ್ಜಸ್ಟ್ಮೆಂಟ್ ಇರಲ್ಲ. ಟೋಟಲಿ 10,000 rupees ರಾಯಲ್ಟಿ ಪ್ರೊಡಕ್ಷನ್ ಆಗಿದೆ, ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನೆಕ್ಸ್ಟ್ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್. ಸೊ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಇಲ್ಲಿ ಇರುವಂಥ ಕ್ರಾಸ್ ಪೋಸ್ಟಿಂಗ್. ಸೊ 2007 ಅಲ್ಲಿ ಬೈ ಅರುಣ್ಸ್ ಅಕೌಂಟ್. ಇದು ನೆಕ್ಸ್ಟ್ ಏನು ಮಾಡೋಣ, ಇದು ಅರುಣ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಮಾಡುವಂಥ ಎಂಟ್ರಿ. ಸೊ ಇದು ನೆಕ್ಸ್ಟ್ ಅರುಣ್ಸ್ ಅಕೌಂಟ್. ಅರುಣ್ಸ್ ಅಕೌಂಟ್ ಇಲ್ಲಿ ಇವನು ಪೇಮೆಂಟನ್ನು ಮಾಡಬೇಕಾಗುತ್ತೆ ನಾಗೇಶ್ ನಮಗೆ. ಸೊ ಇಲ್ಲಿ ಅರುಣ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 3125, ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ 1875. ಸೊ ಬೇಸ್ಡ್ ಆನ್ ದಿಸ್ ಸ್ಟೇಟ್ಮೆಂಟ್ ಓನ್ಲಿ ಇಲ್ಲಿ 3125 ರೂಪಾಯಿ ಆಕ್ಚುಯಲ್ ರಾಯಲ್ಟಿ ಇದೆ, 1875 ಶಾರ್ಟ್ ವರ್ಕಿಂಗ್ ಇದೆ. ಈ ಶಾರ್ಟ್ ವರ್ಕಿಂಗ್ ಇಲ್ಲಿ ನಾವು ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಅಂತೇಳಿ ತಗೊಳ್ತಾ ಇದ್ದೀವಿ. ಓಕೆ, ಸೊ ರಾಯಲ್ಟಿ ರಿಸೀವೇಬಲ್ ಅಕೌಂಟ್ 3125, ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ 1875. ಓಕೆ, ಸೊ ಟೋಟಲಿ 5000 rupees. ಸೊ ಅದನ್ನು ಬ್ಯಾಂಕ್ ಅಕೌಂಟ್ ಮುಖಾಂತರ ನಾವು ನಾಗೇಶನು ರಿಸೀವ್ ಮಾಡ್ಕೋತಾ ಇದ್ದಾನೆ 5000 rupees. ಸೊ 2008 ಅಲ್ಲಿ ಟು ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ ಆ್ಯಂಡ್ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್. ರಾಯಲ್ಟಿ ರಿಸೀವೇಬಲ್ ಅಕೌಂಟ್ ಇಲ್ಲಿ 3750 ಇದೆ, ಪ್ಲಸ್ 1250 ಶಾರ್ಟ್ ವರ್ಕಿಂಗ್ ಇದೆ. ಇದನ್ನು ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್, ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ 1250, ರಾಯಲ್ಟಿ ರಿಸೀವೇಬಲ್ 3750. ಸೊ ಟೋಟಲ್ 5000 ಬೈ ಬ್ಯಾಂಕ್ ಅಕೌಂಟ್ ಮುಖಾಂತರ ನಾಗೇಶ್ ರಿಸೀವ್ ಮಾಡ್ಕೊಳ್ತಿದ್ದಾನೆ, ಇವನು ಪೇಮೆಂಟನ್ನು ಮಾಡ್ತಾ ಇದ್ದಾನೆ 5000 rupees. ನೆಕ್ಸ್ಟ್ ಇಯರ್ ರಾಯಲ್ಟೀಸ್ ರಿಸೀವೇಬಲ್ ಅಕೌಂಟ್ 5000, ಅಲ್ಲಿ ಯಾವುದೇ ಶಾರ್ಟ್ ವರ್ಕಿಂಗ್ ಇರಲ್ಲ. ಕಂಪ್ಲೀಟ್ ಪೇಮೆಂಟ್ ನೀಡ್ ಬೈ ಯಾರು ಬೈ ಬ್ಯಾಂಕ್ ಅಕೌಂಟ್ 5000. ಸೊ ಇಲ್ಲಿ ರಾಯಲ್ಟಿ ರಿಸೀವೇಬಲ್ ಅಕೌಂಟ್. ಸೊ ಈ ವರ್ಷ ಕಂಪ್ಲೀಟ್ ಪೇಮೆಂಟ್ ಮತ್ತು ಅಲ್ಲಿ ಶಾರ್ಟ್ ವರ್ಕಿಂಗ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಶಾರ್ಟ್ ವರ್ಕಿಂಗ್ ಅಡ್ಜಸ್ಟ್ಮೆಂಟ್ ನಾವು
ರಾಯಲ್ಟಿ ರಿಸೀವೇಬಲ್ ಅಕೌಂಟಲ್ಲಿ ಆಲ್ರೆಡಿ ಮಾಡಿದ್ದೀವಿ. ಸೊ ರಾಯಲ್ಟಿ ರಿಸೀವೇಬಲ್ ಅಕೌಂಟಲ್ಲಿ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟಲ್ಲಿ 1250 ಆಲ್ರೆಡಿ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ಪುನಃ ಅದನ್ನು 1250 ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ. ಟೋಟಲ್ ಎಷ್ಟು ಪೇಮೆಂಟ್ ಆಗುತ್ತೆ ಹೊರಗಡೆ ಆಯಿತು. ಟೋಟಲ್ ರಾಯಲ್ಟಿ ರಿಸೀವೇಬಲ್ 5000, ಬ್ಯಾಂಕ್ ಅಕೌಂಟ್ 5000. ಸೊ ನೆಕ್ಸ್ಟ್ ಇಯರ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಟು ರಾಯಲ್ಟಿ ರಿಸೀವೇಬಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್ 10,000 rupees. ಸೊ ನೆಕ್ಸ್ಟ್ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್. ರಾಯಲ್ಟಿ ಸಸ್ಪೆನ್ಸ್ ಅಕೌಂಟು, ರಾಯಲ್ಟಿ ರಿಸೀವೇಬಲ್ ಅಕೌಂಟು ಮತ್ತು ಅರೌನ್ಸ್ ಅಕೌಂಟ್ದು ಕ್ರಾಸ್ ಪೋಸ್ಟಿಂಗ್. ಸೊ ಇಲ್ಲಿ ಅರೌನ್ಸ್ ಅಕೌಂಟಲ್ಲಿ ಏನು ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಇದೆ ಮತ್ತು ರಾಯಲ್ಟಿ ರಿಸೀವೇಬಲ್ ಅಲ್ಲಿ ಏನು ಸಸ್ಪೆನ್ಸ್ ಅಕೌಂಟ್ ಇದೆ ಅದೊಂದು ಕ್ರಾಸ್ ಪೋಸ್ಟಿಂಗ್ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್. ಸೊ ಇಲ್ಲಿ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಆಗಿದೆ. ಸೊ ಇಲ್ಲಿ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಅದು ಕ್ರೆಡಿಟ್ ಆಗಬೇಕು. ಓಕೆ, ಬೈ ಅರೌನ್ಸ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಆಗಿದೆ 1875. ಸೊ ಬ್ಯಾಲೆನ್ಸ್ ಅಮೌಂಟ್ ಏನಿದೆ, ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಹಾಕೋದು. ಇದು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಇದ್ದಾಗಿದೆ, ಆದರೆ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಅಂತೇಳಿ ತಗೊಳ್ಳೋದು. ಬ್ಯಾಲೆನ್ಸ್ ಕ್ಯಾರಿ ಡೌನ್ 1875. ಸೊ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಅದನ್ನು ಬ್ಯಾಲೆನ್ಸ್ ಫ್ರಾಡ್ ಡೌನ್ 1875. ಇಲ್ಲಿ ಪುನಃ 2008 ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಆಗಿದೆ 1250. ಅದನ್ನು ಕ್ರೆಡಿಟ್ಗೆ ತಗೊಳ್ಳಿ ಕ್ರಾಸ್ ಪೋಸ್ಟಿಂಗ್ ಬೈ ಅರೌನ್ಸ್ ಅಕೌಂಟ್ 1250. ಟೋಟಲಿ 3125. ಟೋಟಲ್ 3125. ಯಾವುದೇ ಎಂಟ್ರಿ ಇಲ್ಲ. ಅದನ್ನು ಟೋಟಲ್ ಅಮೌಂಟನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ತಗೊಳ್ಳಿ. ಬ್ಯಾಲೆನ್ಸ್ ಕ್ಯಾರಿ ಡೌನ್ 3125. ಓಕೆ, ಸೊ ನೆಕ್ಸ್ಟ್ ರಾಯಲ್ಟಿ ರಿಸೀವೇಬಲ್ ಅಕೌಂಟಲ್ಲಿ ಈ ವರ್ಷದಲ್ಲಿ ಕಂಪ್ಲೀಟ್ ಲಾಸ್ ಆಗ್ತಾ ಇದೆ. ಸ್ಟೇಟ್ಮೆಂಟ್ ನೋಡಬೇಕು. ಈ ವರ್ಷದಲ್ಲಿ 1875 ಲಾಸ್ ಆಗ್ತಾ ಇದೆ ನಮಗೆ. 2009 ಯಾವುದೇ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ. ಕಂಪ್ಲೀಟ್ 1875 ರಿಕೂಪೇಬಲ್ ಆಗ್ತಾ ಇಲ್ಲ, ಇರ್ರಿಕೂಪೇಬಲ್ ಆಗ್ತಾ ಇದೆ. ಸೊ ಇರ್ರಿಕೂಪೇಬಲ್ ಆಗೋದು ನಾವು ಬೇರೆ ಯಾವುದೇ ಎಂಟ್ರಿ ತಗೊಂಡಿಲ್ಲ. ಈ ಲಾಸ್ ಆಗಿರುವಂಥ ಎಂಟ್ರಿನ ಇಲ್ಲಿ ನಾವು ಸಸ್ಪೆನ್ಸ್ ಅಕೌಂಟಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಇಲ್ಲಿ 1875 ಬ್ಯಾಲೆನ್ಸ್ ಬ್ರಾಡ್ ಡೌನ್ 3125 ಇದೆ. ಇದರಲ್ಲಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1875. ಇದು ಲಾಸ್ ಆಗ್ತಾ ಇರೋದ್ರಿಂದ ಇಲ್ಲಿ ನಾವು ಡೆಬಿಟ್ ಸೈಡಲ್ಲಿ ತೋರಿಸ್ತಿದ್ದೀವಿ. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1875. ಸೊ ಇಲ್ಲಿ 3125 1875 ಲಾಸ್ ಆಗ್ತದೆ. ಉಳಿದಿರೋದಷ್ಟು 1250. ಸೊ ಟೋಟಲ್ 3125. ಬ್ಯಾಲೆನ್ಸ್ ಬ್ರಾಡ್ ಡೌನ್ 1250. ಸೊ ಇಲ್ಲಿ ರಾಯಲ್ಟಿ ರಿಸೀವೇಬಲ್ ಅಕೌಂಟ್. ಸೊ ರಾಯಲ್ಟಿ ರಿಸೀವೇಬಲ್ ಅಕೌಂಟಲ್ಲಿ ಇಲ್ಲಿ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಇದೆ 1250. ಇದನ್ನ ಇಲ್ಲಿ 1250 ಡೆಬಿಟಿಗೆ ತಗೊಳ್ಳಲ್ಲ. ಕ್ರೆಡಿಟಲ್ಲಿ ಇದೆ, ಇಲ್ಲಿ ಡೆಬಿಟಿಗೆ ಬರಬೇಕು 1250. 1250 ಇಲ್ಲಿಗೆ ಅಕೌಂಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಟ್ಯಾಲಿ ಆಗುತ್ತೆ. ಇಲ್ಲಿಗೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ಸಾರಿ, ಸಸ್ಪೆನ್ಸ್ ಅಕೌಂಟ್. ಓಕೆ ಸ್ಟೂಡೆಂಟ್ಸ್, ಇದು ಇಷ್ಟು ಅಕೌಂಟ್ಸ್ಗಳು ಸಪ್ಲೀಸ್ ಅಕೌಂಟಲ್ಲಿ ಮಾಡಬೇಕಾಗುತ್ತೆ ಇನ್ ದ ಬುಕ್ಸ್ ಆಫ್ ಲೆಸ್ಸಿ. ಓಕೆ, ಸೊ ನಾಗೇಶ್ ಲೆಸ್ಸಿಗೆ ಇರ್ತಾನೆ, ಅವನು ಇಷ್ಟು ಅಕೌಂಟ್ಸ್ನ ಅವನ ಬುಕ್ಸಲ್ಲಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಯಾವುದೇ ಡೌಟ್ಸ್ ಇದ್ದರೆ ವಾಟ್ಸಪ್ ಮಾಡಿ. ಇನ್ನೊಂದ್ಸಲಿ ಕ್ವಶನ್ ಎಲ್ಲ ನೋಟ್ಸ್ಗೆ ನಿಮಗೆ ಕಳಿಸ್ತೀನಿ. ನೋಟ್ಸನ್ನು ಯಾವ ರೀತಿ ಕಾಪಿ ಮಾಡ್ಕೊಳ್ಳಿ ಎಲ್ಲ ಅಕೌಂಟ್ಗಳನ್ನು ಒನ್ ಬೈ ಒನ್ ಮನೇಲಿ ಪ್ರಾಕ್ಟೀಸ್ ಮಾಡಿ. ಸಿಂಪಲ್ ಅಕೌಂಟ್ ನೀವು ಮೊದಲು ಮಾಡಿರುವಂಥ ಲೆಸ್ಸಿ ಅಕೌಂಟಲ್ಲಿ ಮಾಡಿರುವಂಥ ಅಕೌಂಟ್ಗಳು ಬರುತ್ತೆ. ಬಟ್ ಒಂದು ಸಣ್ಣ ಚೇಂಜಸ್ ಇರುತ್ತೆ. ಆ ಲೆಸ್ಸರನ್ನು ಇನ್ನೊಬ್ಬನಿಗೆ ಪಾರ್ಟ್ ಆಫ್ ದ ಲ್ಯಾಂಡನ್ನು ಸಬ್ಲೀಸ್ ಕೊಡ್ತಾನೆ. ಆಗ ಅವನಿಗೆ ಕೊಟ್ಟಿರುವಂಥ ಅಮೌಂಟನ್ನು ಲೆಸ್ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದೊಂದು ಎಕ್ಸ್ಟ್ರಾ ಲೆಡ್ಜರ್ ಅಕೌಂಟ್ಗಳು ಬರುತ್ತೆ. Okay students, hope you understood this problem and solution. ಯಾವುದೇ ಡೌಟ್ಸ್ ಇದ್ರು ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.